ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಸ್ಪರ್ಧಾರ್ಥಿಗಳ ಇಂದಿನ ಒಂದು ತರಗತಿಯಲ್ಲಿ ಮುಂದೆ ನಡೆಯುವಂತಹ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ, ಪ್ರಾಥಮಿಕ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅನುಗುಣವಾಗಿ ಏನಪ್ಪ ಅಂದರೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮನೋವಿಜ್ಞಾನದ ಸಂಪೂರ್ಣ ತರಗತಿಯನ್ನು ಹಿಂದಿನ 2 ವಿಡಿಯೋಗಳಿಂದ ಆರಂಭಿಸಿರ್ತಕ್ಕಂಥದ್ದು. ಇದು ಭಾಗ 3 ಒಳಗೊಂಡಿರ್ತಕ್ಕಂಥದ್ದು. ಹಿಂದಿನ ವಿಡಿಯೋದಲ್ಲಿ ಮನೋವಿಜ್ಞಾನ ಅರ್ಥ, ಮನೋವಿಜ್ಞಾನ ಪದದ ಉಗಮ, ವ್ಯಾಖ್ಯೆಗಳು, ಮನೋವಿಜ್ಞಾನದ ಉದ್ದೇಶಗಳು, ಮನೋವಿಜ್ಞಾನದ ವಿಧಗಳು ಮತ್ತು ಮನೋವಿಜ್ಞಾನ ಬೆಳೆದು ಬಂದ ದಾರಿ, ಪ್ರಪಂಚದಲ್ಲಿ ಮನೋವಿಜ್ಞಾನ ಹೇಗೆ ಬೆಳೆಯಿತು, ಭಾರತದಲ್ಲಿ ಮನೋವಿಜ್ಞಾನ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಮುಖ ಅಂಶಗಳನ್ನು ಇಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ಫಸ್ಟು ಶೈಕ್ಷಣಿಕ ಮನೋವಿಜ್ಞಾನ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ತರಗತಿಯಲ್ಲಿನ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳ ಬಗ್ಗೆ ವಿವರಿಸುವ ಮನೋವಿಜ್ಞಾನದ ಶಾಖೆಯನ್ನು ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವರು. ಇದು ತರಗತಿಯಲ್ಲಿನ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳ ಬಗ್ಗೆ ವಿವರಿಸುವಂಥ ಒಂದು ಮನೋವಿಜ್ಞಾನದ ಶಾಖೆ ಇದು. ಯಾವುದು? ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಯುವ ಮಗು, ಕಲಿಕಾ ಪ್ರಕ್ರಿಯೆ, ತರಗತಿಯ ಸಾಮಾಜಿಕ ವಾತಾವರಣ ಮತ್ತು ಕಲಿಕಾ ಫಲಗಳ ಮೌಲ್ಯಮಾಪನ ಮುಂತಾದ ಅಂಶಗಳನ್ನು ಅಭ್ಯಸಿಸುತ್ತದೆ. ಇದು ಕಲಿಯುವ ಮಗು, ಕಲಿಕಾ ಪ್ರಕ್ರಿಯೆ, ತರಗತಿಯ ಸಾಮಾಜಿಕ ವಾತಾವರಣ ಮತ್ತು ಕಲಿಕಾ ಫಲಗಳ ಮೌಲ್ಯಮಾಪನದ ಬಗ್ಗೆ ಅಧ್ಯಯನ ಮಾಡುತ್ತೆ. ಜೊತೆಗೆ ಈ ಮನೋವಿಜ್ಞಾನ ಇದೆಯಲ್ಲ, ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣಶಾಸ್ತ್ರದಷ್ಟೇ ಹಳೆಯದಾಗಿರ್ತಕ್ಕಂಥ ಒಂದು ವಿಷಯ. ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿಯ ವಿಕಾಸದ ಕ್ರಮಬದ್ಧ ಅಧ್ಯಯನವನ್ನು ಅಭ್ಯಸಿಸುತ್ತದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಇದೆಯಲ್ಲ, ಇದು ಅನ್ವಯಿಕ ಮನೋವಿಜ್ಞಾನದ ಶಾಖೆ ಅಂತಕ್ಕಂಥದ್ದು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ಒಂದು ಮನೋವಿಜ್ಞಾನದ ಅನ್ವಯಿಕ ಶಾಖೆ ಆಗಿರ್ತಕ್ಕಂಥದ್ದು ಇದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ತಳಹದಿ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅರಿಸ್ಟಾಟಲ್. ಈಗೇನು ರಾಜ್ಯಶಾಸ್ತ್ರದ ಪಿತಾಮಹ, ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಲ್ಲ, ಯಾರು? ಅರಿಸ್ಟಾಟಲ್. ಇವರು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ಉತ್ತಮವಾದ ತಳಹದಿಯನ್ನು ಹಾಕ್ತಾರೆ. ಈ ಅರಿಸ್ಟಾಟಲ್ ಅವರಿರಲ್ಲ, ಎಲ್ಲ ವಿಷಯಗಳಲ್ಲಿ ಏನಪ್ಪ ಅಂದರೆ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಚಂದ್ರಗ್ರಹಣದ ಮೊದಲ ಪ್ರತಿಪಾದಕನು ಕೂಡ ಅರಿಸ್ಟಾಟಲೇ ಇರತಕ್ಕಂಥದ್ದು. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಈ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಪದ ಇದೆಯಲ್ಲ, ಇದು ಈ ಕೆಳಗಿನ 2 ಪದಗಳ ಸಂಗಮದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಅಂದರೆ ಶಿಕ್ಷಣ ಮತ್ತು ಮನೋವಿಜ್ಞಾನ, ಅಂದರೆ ಎಜುಕೇಷನ್ ಆ್ಯಂಡ್ ಸೈಕಾಲಜಿ. ಈ ಶಿಕ್ಷಣ ಮತ್ತು ಮನೋವಿಜ್ಞಾನ ಇವೆರಡೂ ಪದಗಳು ಸೇರಿ ಶೈಕ್ಷಣಿಕ ಮನೋವಿಜ್ಞಾನವಾಗಿ ಬೆಳೆದಿರ್ತಕ್ಕಂಥದ್ದನ್ನ ಕಾಣ್ಬೋದಂತಕ್ಕಂಥದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಹೋದರೆ, ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳನ್ನು ನೋಡಿದರೆ, ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಖ್ಯೆಗಳನ್ನು ನೋಡೋಣ. ಶೈಕ್ಷಣಿಕ ಸ್ಕಿನ್ನರ್ ಅವರು ಹೇಳ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನವು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. BF ಸ್ಕಿನ್ನರ್ ಅವರು. ಟ್ರೋ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಈತ ಏನು ಹೇಳ್ತಾನೆ? ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಮನೋವೈಜ್ಞಾನಿಕ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು CH ಜೆಡ್ ಇವರೇನು ಹೇಳ್ತಾರೆ? ಹುಟ್ಟಿನಿಂದ ಪ್ರೌಢಾವಸ್ಥೆವರೆಗಿನ ವ್ಯಕ್ತಿಯ ವಿಕಾಸದ ವಿವಿಧ ಹಂತಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ ಅಂತ ಹೇಳ್ತಾರೆ. ಹುಟ್ಟಿನಿಂದ ಪ್ರೌಢಾವಸ್ಥೆಯವರೆಗೆ ವ್ಯಕ್ತಿಯ ವಿಕಸನದ ವಿವಿಧ ಹಂತಗಳನ್ನು ಅಧ್ಯಯನ ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು ಕ್ರೋ ಹುಟ್ಟಿನಿಂದ ವೃದ್ಧಾಪ್ಯ ಅಥವಾ ಸಾಯುವವರೆಗೆ ಕಲಿಕಾ ಅನುಭವಗಳನ್ನು ವಿವರಿಸುತ್ತದೆ ಅಂತ ಹೇಳ್ತಾರೆ. ಹುಟ್ಟಿನಿಂದ ವೃದ್ಧಾಪ್ಯದವರೆಗೆ ಅಥವಾ ಸಾಯುವ ಕೊನೆಯವರೆಗೂ ಕೂಡ ಏನಪ್ಪ ಅಂದರೆ ಕಲಿಕೆಯ ಅನುಭವಗಳನ್ನು ವಿವರಿಸುತ್ತದೆ ಅಂತ ಹೇಳ್ತಾರೆ. ಇನ್ನು ಫಿಲ್ ಅಂತಕ್ಕಂಥ ಮತ್ತೊಬ್ಬ ಮನೋವಿಜ್ಞಾನಿ ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು ಇಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳಾದರೆ, ಈ ಶಿಕ್ಷಣ ಅಂತಕ್ಕಂಥದ್ದನ್ನು ನೋಡ್ತಾ ಹೋದರೆ, ಶಿಕ್ಷಣಕ್ಕೆ ಇಂಗ್ಲೀಷ್ನಲ್ಲಿ ಎಜುಕೇಷನ್ ಅಂತ ಕರೀತಾರೆ. ಈ ಎಜುಕೇಷನ್ ಎಂಬ ಇಂಗ್ಲೀಷ್ ಭಾಷೆ ಪದ ಮೂಲತಃ ಲ್ಯಾಟಿನ್ ಭಾಷೆಯ ಕೆಳಗಿನ 3 ಪದಗಳಿಂದ ಬಂದಿದೆ. ಅಂದರೆ ಒಂದು
ಎಜುಕೇರ್ ಅಂದರೆ ಮೇಲಕ್ಕೆ ಕೊಂಡೊಯ್ಯು, ಎಜುಸೇರ್ ಹೊರಗೆ ಎಳೆ, ಎಜುಕೇಟಮ್ ಅಂದರೆ ಅಭಿವೃದ್ಧಿಪಡಿಸು. ಈ ಮೂರು ಪದಗಳು ಏನಪ್ಪ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಿರೋದು ನೋಡಿ. ಎಜುಕೇರು ಮೇಲಕ್ಕೆ ಕೊಂಡೊಯ್ಯಿ, ಎಜುಶೇರು ಹೊರಗೆ ಎಳೆ, ಎಜುಕೇಟಮು ಅಭಿವೃದ್ಧಿಪಡಿಸು ಎಂಬ ಅರ್ಥವನ್ನು ನೀಡ್ತಕ್ಕಂಥದ್ದು. ಇನ್ನು ಶಿಕ್ಷಣದ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಹೋದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ವ್ಯಾಖ್ಯೆಗಳನ್ನು ನಾವಿಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. ಶಿಕ್ಷಣದ ಅನೇಕ ವ್ಯಾಖ್ಯೆಗಳನ್ನು ನಾವು ಇದರಲ್ಲಿ ಕಾಣಬಹುದು. ಸಾಕ್ರೆಟಿಸ್ ಹೇಳ್ತಾರೆ, ಅಸತ್ಯತೆಯಲ್ಲಿ ಸತ್ಯತೆ ಹುಡುಕುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಅಸತ್ಯತೆಯಲ್ಲಿ ಸತ್ಯತೆ ಹುಡುಕುವುದೇ ಶಿಕ್ಷಣ ಅಂತ ಯಾರು ಹೇಳ್ತಾರೆ? ಸಾಕ್ರೆಟಿಸ್ ಅವರು ಹೇಳ್ತಾರೆ. ಇನ್ನು ಅರಿಸ್ಟಾಟಲ್, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನಿರ್ಮಿಸುವುದೇ ಶಿಕ್ಷಣ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನಿರ್ಮಿಸುವುದೇ ಶಿಕ್ಷಣ ಅಂತ ಅರಿಸ್ಟಾಟಲ್ ಹೇಳ್ತಾರೆ. ಕೌಟಿಲ್ಯ ಏನು ಹೇಳ್ತಾರೆ ಅಂದರೆ ದೇಶಾಭಿಮಾನ ಮತ್ತು ರಾಷ್ಟ್ರಕ್ಕಾಗಿ ತರಬೇತಿ ನೀಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಯಾರು? ಕೌಟಿಲ್ಯ ಅವರು ಹೇಳ್ತಕ್ಕಂಥದ್ದು. ಇನ್ನು ಅರವಿಂದ್ ಅವರು ಏನು ಹೇಳ್ತಾರೆ ಅಂದರೆ ಮಾನವನಲ್ಲಿ ಮಾನಸಿಕ ಮತ್ತು ಸ್ಫೂರ್ತಿದಾಯಕ ಶಕ್ತಿಗಳನ್ನು ವಿಕಾಸಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಮಾನವನಲ್ಲಿ ಮಾನಸಿಕ ಮತ್ತು ಸ್ಫೂರ್ತಿದಾಯಕ ಶಕ್ತಿಗಳನ್ನು ವಿಕಾಸಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ, ಸಮಗ್ರ ಜೀವನವನ್ನು ಸಮನ್ವಯಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ಗಾಂಧೀಜಿಯವರು ಮಗುವಿನಲ್ಲಿ ದೈಹಿಕ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಗಳ ಸಮಗ್ರ ವಿಕಾಸವನ್ನುಂಟು ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ವಿವೇಕಾನಂದರು ಮಾನವನಲ್ಲಿ ಹುದುಗಿರುವ ದೈವತ್ವವನ್ನು ಹೊರಗೆಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಮಾನವನಲ್ಲಿ ಹುದುಗಿರುವ ದೈವತ್ವವನ್ನು ಹೊರಗಿಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ಪರಮಹಂಸರು ಮಾನವನ ಮನಸ್ಸು ಮತ್ತು ಹೃದಯವನ್ನು ಪರಿಶುದ್ಧಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಮಾನವನ ಮನಸ್ಸು ಮತ್ತು ಹೃದಯವನ್ನು ಪರಿಶುದ್ಧಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಪೆಸ್ಟಾಲಜಿ ಮಾನವನ ಆಂತರಿಕ ಶಕ್ತಿಗಳ ಸಹಜ ಮತ್ತು ಪ್ರಗತಿಪರ ಬೆಳವಣಿಗೆ ಶಿಕ್ಷಣ ಅಂತ ಹೇಳ್ತಾರೆ. ಪೆಸ್ಟಾಲಜಿ ಏನು ಹೇಳ್ತಾರೆ? ಮಾನವನ ಆಂತರಿಕ ಶಕ್ತಿಗಳ ಸಹಜ ಮತ್ತು ಪ್ರಗತಿಪರ ಬೆಳವಣಿಗೆ ಶಿಕ್ಷಣ ಅಂತ ಹೇಳ್ತಾರೆ. ಬೇಕನ್ ಅಂತಕ್ಕಂಥವನು ಮಾನವನನ್ನು ಶ್ರೇಷ್ಠ ಪೌರವನ್ನಾಗಿಸುವುದೇ ಶಿಕ್ಷಣ ಅಂತ ಹೇಳುತ್ತೆ. ಅಂದರೆ ಮಾನವನನ್ನು ಶ್ರೇಷ್ಠ ಪೌರನನ್ನಾಗಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ರೆಮೆಂಟ್ ವರ್ತನೆಯ ಪರಿವರ್ತನೆಯೇ ಶಿಕ್ಷಣ ಅಂತ ಹೇಳ್ತಾರೆ ಅವರು. ಅಂದರೆ ವರ್ತನೆಯಲ್ಲಿ ಬದಲಾವಣೆ ತರುವುದೇ ಶಿಕ್ಷಣ ಅಂತ ರೆಮೆಂಟ್ ಅವರು ಹೇಳ್ತಾರೆ. NEP 1986 NEP ಏನು ಹೇಳುತ್ತಂದರೆ ಸದ್ಯದ ಮತ್ತು ಭವಿಷ್ಯದ ಬಂಡವಾಳದ ಹೂಡಿಕೆಯೇ ಶಿಕ್ಷಣ. ಸದ್ಯದ ಮತ್ತು ಭವಿಷ್ಯದ ಅಂದರೆ ಮುಂದಿನ ಬಂಡವಾಳದ ಹೂಡಿಕೆಯೇ ಶಿಕ್ಷಣ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು J.J. ರೋಸೋ, ಜಿನ್ ಜಾಕಸ್ ರೋಸೋ ಇವರೇನು ಹೇಳ್ತಾರೆ? ವ್ಯಕ್ತಿ ಸ್ವಾತಂತ್ರ್ಯ, ಸ್ವ ಅಭಿವ್ಯಕ್ತಿ ಮತ್ತು ಅನುಭವದ ಮೂಲಕ ಶಿಕ್ಷಣ ಪಡೆಯುವುದನ್ನು ಪ್ರತಿಪಾದಿಸಿದ್ದಾರೆ. ಈ J.J. ರೋಸೋ ಅವರೇನು ಹೇಳ್ತಾರೆ? ವ್ಯಕ್ತಿ ಸ್ವಾತಂತ್ರ್ಯ, ಸ್ವ ಅಭಿವ್ಯಕ್ತಿ ಮತ್ತು ಅನುಭವದ ಮೂಲಕ ಶಿಕ್ಷಣ ಪಡಿಬೇಕಂತ ಹೇಳ್ತಾರೆ. ಜೊತೆಗೆ ನೈಸರ್ಗಿಕ ಶಿಕ್ಷಣವನ್ನು ಪ್ರತಿಪಾದಿಸ್ತಾರೆ ಇವರು. ಯಾರು? J.J. ರೂಸೋ ಅವರು. ಯಾವ ಶಿಕ್ಷಣ? ನೈಸರ್ಗಿಕ ಶಿಕ್ಷಣವನ್ನು ಪ್ರತಿಪಾದಿಸಿದ ವ್ಯಕ್ತಿ ಯಾರಪ್ಪ ಅಂದರೆ J.J. ರೂಸೋ ಅವರು ಅಂತಕ್ಕಂಥದ್ದು ನೆನಪಿಟ್ಕೋಬೇಕು. ಇನ್ನು ಜಾನ್ ಲಾಕ್ ಏನು ಹೇಳ್ತಾರೆ? ನವಜಾತ ಶಿಶುವಿನ ಮನಸ್ಸು ಕಾರ್ಯಸಿದ್ಧತೆಗಾಗಿ ಆಣಿಯಾಗಿರುವುದಿಲ್ಲ, ಆದರೆ ಪ್ರಜ್ಞೆಯ ಮೂಲಕ ಬಾಹ್ಯ ಪ್ರಪಂಚದೊಂದಿಗೆ ಸಂವೇದನಶೀಲತೆಯ ಸಂಸ್ಕಾರ ಪಡೆಯುವ ಸಾಮರ್ಥ್ಯ ಹೊಂದಿರುತ್ತದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇವರು? ನವಜಾತ ಶಿಶುವಿನ ಮನಸ್ಸಿದೆಯಲ್ಲ, ಕಾರ್ಯಸಿದ್ಧತೆಗಾಗಿ ಇನ್ನೂ ತಯಾರಾಗಿರಲ್ಲ, ಆದರೆ ಪ್ರಜ್ಞೆಯ ಮೂಲಕ ಅಂದರೆ ತಿಳುವಳಿಕೆಯ ಮೂಲಕ ಬಾಹ್ಯ ಪ್ರಪಂಚದೊಂದಿಗೆ, ತನ್ನ ಸುತ್ತಮುತ್ತಲಿನ ಪ್ರಪಂಚದೊಂದಿಗೆ ಸಂವೇದನಶೀಲತೆಯ ಸಂಸ್ಕಾರ ಪಡೆಯುವ ಒಂದು ಸಾಮರ್ಥ್ಯವನ್ನು ಒಂದು ನವಜಾತ ಶಿಶು ಏನು ಮಾಡಿರುತ್ತೆ? ಹೊಂದಿರುತ್ತೆ ಅನ್ನೋದನ್ನು ಇವರು ಹೇಳ್ತಾರೆ. ಇನ್ನು ಜಾನ್ ಲಾಕ್ ಏನು ಮಾಡ್ತಾರೆ? ಇಂದ್ರಿಯ ಅನುಭವವಾದ ಪ್ರತಿಪಾದಿಸ್ತಾರೆ ಇವರು. ಯಾವುದನ್ನು? ಇಂದ್ರಿಯ ಅನುಭವವಾದ ಅಂದರೆ ಇಂದ್ರಿಯಗಳ ಮೂಲಕ ಏನಪ್ಪ ಅಂದರೆ ಪಂಚೇಂದ್ರಿಯಗಳ ಮೂಲಕ ಏನಪ್ಪ ಅಂದರೆ ಕಲಿಕೆ ಉಂಟಾಗುತ್ತೆ ಅಂತ ಹೇಳ್ತಾರೆ.
ಯಾರು? ಜಾನ್ ಲಾಕ್ ಅವರು ಹೇಳ್ತಕ್ಕಂಥದ್ದು. ಇನ್ನು ಫೆಸ್ಟಾಲಜಿ ಒಂದು ಮಾತು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಫೆಸ್ಟಾಲಜಿ ಅವರು ಕೂಡ ಒಂದು ಮಾತು ಹೇಳ್ತಾರೆ. ಫೆಸ್ಟಾಲಜಿ ಅವರು ಒಂದು ಮಾತು ಹೇಳ್ತಕ್ಕಂಥದ್ದು, ಇಂದ್ರಿಯಗಳ ಅರಿವು ಮತ್ತು ವಾಸ್ತವ ವಸ್ತುಗಳ ಬಳಕೆಯ ಮೂಲಕ ಶಿಕ್ಷಣ ಪಡಿಬೇಕಂತ ಹೇಳ್ತಾರೆ ಇವರು. ಇಂದ್ರಿಯ ಅರಿವು ಮತ್ತು ವಾಸ್ತವ ವಸ್ತುಗಳ ಬಳಕೆಯ ಮೂಲಕ ಶಿಕ್ಷಣ ಪಡೆಯಬೇಕು. ಜೊತೆಗೆ ಪರಿಣಾಮಕಾರಿ ಬೋಧನೆಗೆ ಕಲಿಯುವ ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆಗಳ ಅರಿವು ಅವಶ್ಯಕ ಅಂತ ಹೇಳ್ತಾರೆ. ಯಾರು? ಫೆಸ್ಟಾಲಜಿ ಅವರು ಹೇಳ್ತಾರೆ. ಇಂದ್ರಿಯಗಳ ಅರಿವು ಮತ್ತು ವಾಸ್ತವಗಳ ಬಳಕೆಯ ಮೂಲಕ ಶಿಕ್ಷಣ ಪಡಿಬೇಕು. ಪರಿಣಾಮಕಾರಿ ಬೋಧನೆಗೆ ಕಲಿಯುವ ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಸಿದ್ಧತೆಗಳ ಅರಿವು ಅವಶ್ಯಕ ಅಂತ ಹೇಳ್ತಾರೆ ಫೆಸ್ಟಾಲಜಿ. ಇವೆಲ್ಲ ಅನೇಕ TETಯಲ್ಲಿ, HSTR ನೇಮಕಾತಿಯಲ್ಲಿ, GPSTR ನೇಮಕಾತಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ. ಇನ್ನು ಪ್ರಮುಖ ಅಂಶಗಳು ಇಲ್ಲಿದವಲ್ಲ ನೋಡ್ಬೋದು. ಶೈಕ್ಷಣಿಕ ಮನೋವಿಜ್ಞಾನ ಪದವನ್ನು ಮೊದಲು ಬಾರಿಗೆ ಬಳಸಿದವರು ಯಾರಪ್ಪ ಅಂದರೆ ಜಾನ್ ಹರ್ಬರ್ಟ್. ಶೈಕ್ಷಣಿಕ ಮನೋವಿಜ್ಞಾನ ಪದವನ್ನು ಮೊದಲು ಬಾರಿಗೆ ಬಳಸಿದವರು ಯಾರು? ಜಾನ್ ಹರ್ಬರ್ಟ್. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಪದವನ್ನು ಹೆಚ್ಚು ಪ್ರಸಿದ್ಧಗೊಳಿಸಿರುವಂಥ ಕೀರ್ತಿ ಯಾರಿಗೆ ಸಲ್ಲುತ್ತಂದರೆ ಎಡ್ವರ್ಡ್ ಥಾರ್ನ್ಡೈಕ್ ಅವರಿಗೆ ಸಲ್ಲುತ್ತೆ. ಈ ಶೈಕ್ಷಣಿಕ ಮನೋವಿಜ್ಞಾನ ಇದೆಯಲ್ಲ, ಎಜುಕೇಷನಲ್ ಸೈಕಾಲಜಿ ಪದವನ್ನು ಮೊದಲು ಬಳಸಿದವರು ಜಾನ್ ಹರ್ಬರ್ಟ್. ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಪದವನ್ನು ಹೆಚ್ಚು ಪ್ರಸಿದ್ಧಗೊಳಿಸಿರ್ತಕ್ಕಂಥ ಕೀರ್ತಿ ಎಡ್ವರ್ಡ್ ಥಾರ್ನ್ಡೈಕ್ ಅವರಿಗೆ ಸಲ್ಲುತ್ತದೆ. ಇನ್ನು ಬೋಧನೆಯ ಪಂಚಸೋಪಾನಗಳು ಜಾರಿಗೆ ತಂದವರು ಯಾರಪ್ಪ ಅಂದರೆ ಜಾನ್ ಹರ್ಬರ್ಟ್. ಬೋಧನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ 5 ವಿಷಯಗಳನ್ನು ಹೇಳ್ತಾರೆ. ಅವುಗಳನ್ನು ಪಂಚಸೋಪಾನಗಳಂತ ಕರಿತೀವಿ. ಅದನ್ನು ಜಾರಿಗೆ ತಂದವರು ಯಾರಪ್ಪ ಅಂದರೆ ಜಾನ್ ಹರ್ಬರ್ಟ್ ಅಂತಕ್ಕಂಥವ್ರು ತರ್ತಾರೆ. ಇನ್ನು ಕಿಂಡರ್ ಗಾರ್ಡನ್ ಈ ಬೋಧನಾ ವಿಧಾನವನ್ನು ರೂಪಿಸಿದವರು ಫ್ರೆಡ್ರಿಚ್ ಪ್ರೋಬೆಲ್. ಕಿಂಡರ್ ಗಾರ್ಡನ್ ಬೋಧನಾ ವಿಧಾನವನ್ನು ರೂಪಿಸಿದವರು ಯಾರು? ಫ್ರೆಡ್ರಿಚ್ ಪ್ರೋಬೆಲ್ ಅಂತಕ್ಕಂಥವ್ರು ರೂಪಿಸ್ತಾರೆ. ಇನ್ನು ಮಾಂಟೆಸರಿ ಪದ್ಧತಿ ಜಾರಿಗೆ ತಂದವರು ಮೇರಿಯಾ ಮಾಂಟೆಸರಿ. ಮಾಂಟೆಸರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂದರೆ ಮೇರಿಯಾ ಮಾಂಟೆಸರಿ ಅವರು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು. ಇನ್ನು ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂದರೆ ಅರಿಸ್ಟಾಟಲ್ ಮತ್ತು ಸಿಗ್ಮಂಡ್ ಫ್ರಾಯ್ಡ್. ಇವರಿಬ್ಬರನ್ನು ಕೂಡ ಏನಪ್ಪ ಅಂದರೆ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಮನೋವಿಜ್ಞಾನದ ಪಿತಾಮಹ ಯಾರಂತೇಳಿ CTET ಎಕ್ಸಾಮಲ್ಲಿ ಅರಿಸ್ಟಾಟಲ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಅವರಾದಮೇಲೆ ಯಾರು ಅವ್ರ ಹೆಸರು ಇರಲಿಲ್ಲ ಅಂದರೆ ಆಪ್ಷನಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅವರು ಕೂಡ ಆಗ್ತಾರೆ. ಆಧುನಿಕ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಯಾರಪ್ಪ ಅಂತಂದರೆ ವಿಲ್ ಹೆಲ್ಮೂಂಟ್. ಇವರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಎಜುಕೇಷನಲ್ ಸೈಕಾಲಜಿ ಯಾರಪ್ಪ ಅಂದರೆ ಎಡ್ವರ್ಡ್ ಥಾರ್ನ್ಡೈಕ್. ಇವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಇನ್ನು ಭಾರತದ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಸೈಕಾಲಜಿ ಯಾರಂದರೆ ನರೇಂದ್ರನಾಥ್ ಸೇನ್ ಗುಪ್ತಾ. ಇವರನ್ನು ನರೇಂದ್ರನಾಥ್ ಸೇನ್ ಗುಪ್ತಾರನ್ನು ಭಾರತದ ಮನೋವಿಜ್ಞಾನದ ಪಿತಾಮಹ ಎಂದು ಕರೀತಕ್ಕಂಥದ್ದು. ಇನ್ನು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ, ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ರೂಪಿಸಿದವರು ಯಾರಪ್ಪ ಅಂದರೆ ಆಲ್ಫ್ರೆಡ್ ಬೀನೆ ಅವರು ಅಂತಕ್ಕಂಥದ್ದು. ಇನ್ನು ಸಮೂಹಗತಿ ಶಾಸ್ತ್ರದ ಪಿತಾಮಹ ಕರ್ಟ್ ಲೆವಿನ್. ಇವೆಲ್ಲ ಅನೇಕ ಹಿಂದಿನ ಒಂದು TET ಎಕ್ಸಾಮ್ಗಳಲ್ಲಿ, HSTR ಎಕ್ಸಾಮ್ಗಳಲ್ಲಿ, GPSTR ಎಕ್ಸಾಮ್ಗಳಲ್ಲಿ, PST ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ. ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಯಾರು? ಆಲ್ಫ್ರೆಡ್ ಬೀನೆ. ಸಮೂಹಗತಿ ಶಾಸ್ತ್ರದ ಪಿತಾಮಹ ಯಾರು? ಕರ್ಟ್ ಲೆವಿನ್. ಸಮಾಜಮಿತಿ ಪರೀಕ್ಷೆಯ ಪಿತಾಮಹ ಯಾರಪ್ಪ ಅಂದರೆ ಮೋರಿನೋ ಮತ್ತು ಜೆನ್ನಿಂಗ್ಸ್. ಇವರು ಸಮಾಜಮಿತಿ ಪರೀಕ್ಷೆಯನ್ನು ರೂಪಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಭಾರತದ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ CH ರೈಸ್. ಭಾರತದ ಬುದ್ಧಿಶಕ್ತಿಗಳ ಪರೀಕ್ಷೆಗಳ ಜನಕ ಯಾರಪ್ಪ ಅಂದರೆ CH ರೈಸ್. ಇವರು 1992ರಲ್ಲಿ ರೂಪಿಸ್ತಾರೆ. ಇನ್ನು ಕರ್ನಾಟಕದ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ, ಕರ್ನಾಟಕದ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಯಾರಪ್ಪ ಅಂದರೆ MN ಗೋಪಾಲಸ್ವಾಮಿ ಮತ್ತು VV ಕಾಮತ್. ಕರ್ನಾಟಕದ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಯಾರಪ್ಪ ಅಂದರೆ MN ಗೋಪಾಲಸ್ವಾಮಿ ಮತ್ತು VV ಕಾಮತ್ ಅವರನ್ನು ಕರೀತಕ್ಕಂಥದ್ದು. ಇವೆಲ್ಲ ಪ್ರಮುಖ ಅಂಶಗಳನ್ನು ನೆನಪಿಟ್ಟುಕೊಳ್ಳೋದು ಅಗತ್ಯವಾಗಿದೆ ಸ್ನೇಹಿತರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ.
ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ನೋಡೋಣ ಅಂತಕ್ಕಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ. ಶೈಕ್ಷಣಿಕ ಮನೋವಿಜ್ಞಾನವು ಅನ್ವಯಿಕ ಶಾಖೆಯಾಗಿದೆ. ಇದು ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಏನಿದೆಯಲ್ಲ, ಮನೋವಿಜ್ಞಾನದ ಅನ್ವಯಿಕ ಶಾಖೆಯಾಗಿದೆ. ಇದು ಶೈಕ್ಷಣಿಕ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಕಲಿಕಾ ಕಾರಣ ವರ್ತನೆಗಳನ್ನು ಅಭ್ಯಸಿಸುತ್ತದೆ. ಇನ್ನು ಮಗುವಿನ ವಿಕಾಸ ಮತ್ತು ವೈಯಕ್ತಿಕ ಗುಣಲಕ್ಷಣಗಳನ್ನು ಅಭ್ಯಸಿಸುತ್ತದೆ. ಮಗುವಿನ ವಿಕಾಸ ಮತ್ತು ವೈಯಕ್ತಿಕ ಗುಣಲಕ್ಷಣಗಳನ್ನು ಅಭ್ಯಸಿಸುತ್ತದೆ. ಇನ್ನು ಸಮೂಹಗತಿ ಶಾಸ್ತ್ರವು ಸೇರಿದಂತೆ ಕಲಿಕಾ ಸನ್ನಿವೇಶಗಳನ್ನು ಅಧ್ಯಯನ ಮಾಡುತ್ತದೆ. ಈ ಸಮೂಹಗತಿ ಶಾಸ್ತ್ರವನ್ನು ಸೇರಿದಂತೆ ಕಲಿಕಾ ಸನ್ನಿವೇಶಗಳನ್ನು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡುತ್ತೆ. ಕಲಿಕೆಯ ಮತ್ತು ಬೋಧನೆಯ ಪರಿಣಾಮಕಾರಿ ಪದ್ಧತಿಯನ್ನು ತಿಳಿಸುತ್ತೆ. ಅಂದರೆ ಪರಿಣಾಮಕಾರಿಯಾಗಿ ಕಲಿಯತಕ್ಕಂಥದ್ದು ಹೇಗೆ ಮತ್ತು ಪರಿಣಾಮಕಾರಿಯಾಗಿ ಬೋಧನೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುತ್ತೆ. ಇನ್ನು ಶಿಕ್ಷಣದಲ್ಲಿ ಮಗುವಿನ ವರ್ತನೆಯನ್ನು ಅರಿಯಲು ವೈಜ್ಞಾನಿಕ ವಿಧಾನವನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ನೀಡುತ್ತೆ. ಮಗುವಿನ ವರ್ತನೆ ಕಲಿಯುವಂಥ ಸಂದರ್ಭದಲ್ಲಿ ಮಗುವಿನ ವರ್ತನೆಯನ್ನು ಶಿಕ್ಷಕರು ತಿಳಿಯಲೇನಪ್ಪ ಅಂದರೆ ವೈಜ್ಞಾನಿಕ ವಿಧಾನವನ್ನು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ನೀಡುತ್ತೆ. ಇನ್ನು ಶಿಕ್ಷಕರು ತಮ್ಮ ಸಾಮರ್ಥ್ಯವನ್ನು ತಿಳಿಯಲು, ಅಂದರೆ ತಮ್ಮ ಬೋಧನೆಯ ಸಾಮರ್ಥ್ಯ, ತಮ್ಮ ಬೋಧನೆಯ ಮಟ್ಟ ಯಾವ ಹಂತದಲ್ಲಿದೆ ಅಂತ ತಿಳಿಯಲೇನಪ್ಪ ಅಂದರೆ ಒಂದು ಮಾರ್ಗದರ್ಶಿಯಾಗಿ ಶೈಕ್ಷಣಿಕ ಮನೋವಿಜ್ಞಾನ ಕೆಲಸವನ್ನು ನಿರ್ವಹಿಸುತ್ತೆ. ಇನ್ನು ಇಷ್ಟು ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ. ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋದರೆ 1947ರಲ್ಲಿ ಅಮೇರಿಕ ಮನೋವಿಜ್ಞಾನಿಗಳ ಸಂಘ ನೇಮಿಸಿದ ಸಮಿತಿಯು ಶೈಕ್ಷಣಿಕ ಮನೋವಿಜ್ಞಾನವನ್ನು ವ್ಯಾಖ್ಯಾನಿಸಿ ಅದರ ವ್ಯಾಪ್ತಿಯನ್ನು ಗೊತ್ತುಪಡಿಸಿತು. ಅವು ಈ ಕೆಳಕಂಡಂತೆ ಇರತಕ್ಕಂಥದ್ದು. ನೋಡಿ, 1947ರಲ್ಲಿ ಅಮೇರಿಕ ಮನೋವಿಜ್ಞಾನಿಗಳ ಸಂಘ ಒಂದು ಸಮಿತಿಯನ್ನು ನೇಮಕ ಮಾಡಿರುತ್ತೆ. ಆ ಸಮಿತಿ ಏನು ಮಾಡುತ್ತೆ, ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ವ್ಯಾಖ್ಯಾನಿಸುತ್ತೆ, ಜೊತೆಗೆ ಅದರ ವ್ಯಾಪ್ತಿಯನ್ನು ಕೂಡ ಗೊತ್ತುಪಡಿಸುತ್ತೆ. ಆ ಪ್ರಮುಖ ಅಂಶಗಳು ಈ ಕೆಳಗಿನಂತೆ ಇರತಕ್ಕಂಥದ್ದು. ಒಂದನೇದ್ದು ಮಾನವನ ಬೆಳವಣಿಗೆ ಮತ್ತು ವಿಕಾಸ. ಒಂದನೇದೇನೋ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಮಾಡುತ್ತೆ. ಕಲಿಕೆ ಮತ್ತು ಬೋಧನೆ. ಕಲಿಕೆ ಹೇಗಿರಬೇಕು, ಯಾವ ಮಟ್ಟದಲ್ಲಿರಬೇಕು, ಬೋಧನೆ ಹೇಗಿರಬೇಕು, ಬೋಧನೆ ಯಾವ ಹಂತದಲ್ಲಿರಬೇಕು, ಯಾವ ಹಂತದಲ್ಲಿ ಯಾವ ರೀತಿ ಬೋಧನೆಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಇನ್ನು ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಇದ್ರ ಬಗ್ಗೆನೂ ಹೇಳುತ್ತೆ. ಅಳತೆ ಮತ್ತು ಮೌಲ್ಯಮಾಪನ ಇದ್ರ ಬಗ್ಗೆನೂ ಕೂಡ ಇದು ತಿಳಿಸ್ಕೊಡ್ತಕ್ಕಂಥದ್ದು. ಇನ್ನು ಪ್ರಮುಖ ತಂತ್ರಗಳು, ಬೋಧನೆಯ ಪ್ರಮುಖ ತಂತ್ರಗಳು ಮತ್ತು ಅಧ್ಯಯನ ವಿಧಾನಗಳನ್ನು ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಒಳಗೊಂಡಿದೆ ಅಂಥೇಳಿ ಇದನ್ನು ಹೇಳಿರೋದು ಯಾವುದು, ಅಮೇರಿಕ ಮನೋವಿಜ್ಞಾನಿಗಳ ಸಂಘ ನೇಮಿಸಿರುವ ಒಂದು ಸಮಿತಿ ಹೇಳುತ್ತೆ ಅಂತಕ್ಕಂಥದ್ದು. ಇನ್ನು ಗ್ಯಾರಿಸನ್ ಅಂತಕ್ಕಂಥ ವ್ಯಕ್ತಿ ನೋಡಿ, ಈ ಗ್ಯಾರಿಸನ್ ಅಂತಕ್ಕಂಥ ವ್ಯಕ್ತಿ ಏನಿದಾನಲ್ಲ, ಗ್ಯಾರಿಸನ್ ಅಂತಕ್ಕಂಥ ವ್ಯಕ್ತಿ ಬರ್ತಾರಲ್ಲ, ಇವರೇನು ಮಾಡ್ತಾರೆ, ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು 4 ಭಾಗಗಳಾಗಿ ವಿಂಗಡಿಸ್ತಾರೆ ಇವರು. ಒಂದನೇದ್ದು ಮಗುವಿನ ಬೆಳವಣಿಗೆ. ಎರಡನೇದ್ದು ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆ. ಇನ್ನು ಮೂರನೇದು ವಿಕಾಸದ ಮೌಲ್ಯಮಾಪನ. ಮೂರನೇದು ಯಾವುದಪ್ಪ ಅಂದರೆ ವಿಕಾಸದ ಮೌಲ್ಯಮಾಪನ. ನಾಲ್ಕನೇದು ಮಕ್ಕಳಿಗೆ ಮಾರ್ಗದರ್ಶನ. ಇವು 4 ಶೈಕ್ಷಣಿಕ ಮನೋವಿಜ್ಞಾನ ವ್ಯಾಪ್ತಿ ಒಳಗೊಂಡಿದೆ ಅಂತೇಳಿ ಗ್ಯಾರಿಸನ್ ಹೇಳ್ತಾರೆ. ಮಗುವಿನ ಬೆಳವಣಿಗೆ, ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆ, ವಿಕಾಸದ ಮೌಲ್ಯಮಾಪನ, ಮಕ್ಕಳಿಗೆ ಮಾರ್ಗದರ್ಶನ ಇಷ್ಟನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಇನ್ನು ಜೆ ರೋಸೋ ಅವರು ಮಗು ಒಂದು ಪುಸ್ತಕದಂತಿದೆ, ಅದರ ಪ್ರತಿ ಪುಟವನ್ನು ಶಿಕ್ಷಕರು ಅಧ್ಯಯನ ಮಾಡಬೇಕು ಎಂದು ಹೇಳುತ್ತಾರೆ. ಇವರೇನು ಹೇಳ್ತಾರೆ, ಮಗು ಒಂದು ಪುಸ್ತಕ ಇದ್ದಂಗೆ, ಆ ಪುಸ್ತಕದ ಪ್ರತಿಯೊಂದು ಪುಟವನ್ನು ಶಿಕ್ಷಕನಾದವನು ಅಧ್ಯಯನ ಮಾಡಲೇಬೇಕಂತೇಳಿ ಜೆ ರೂಸೋ ಅವರು ಹೇಳ್ತಕ್ಕಂಥದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದಾಗಿ ಶಿಕ್ಷಣದಲ್ಲಿ ಮೂಡಿ ಬಂದ ಒಂದು ಕ್ರಾಂತಿಕಾರಕ ಬದಲಾವಣೆ. ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದಾಗಿ ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಮೂಡಿ ಬರುತ್ತೆ. ಯಾವುದಪ್ಪ ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ.
ಇಡೀ ಭಾರತ ದೇಶದಲ್ಲಿ ಈಗಿರುವ ಶಿಕ್ಷಣ ಪದ್ಧತಿ ಯಾವುದಪ್ಪ ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ, ಅಂದರೆ ಮಕ್ಕಳ ಕೇಂದ್ರಿತ ಶಿಕ್ಷಣ ಪದ್ಧತಿ ದೇಶದಲ್ಲಿ ಜಾರಿಯಲ್ಲಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಮನೋವಿಜ್ಞಾನದ ವ್ಯಾಪ್ತಿಯು ಪ್ರಮುಖವಾಗಿ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಮನೋವಿಜ್ಞಾನದ ವ್ಯಾಪ್ತಿ ಏನಿದೆ ಪ್ರಮುಖವಾಗಿ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತೆ. ಒಂದನೇದ್ದು ಕಲಿಕಾಕಾರ, ಮಗುವಿನ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ಮನೋಭಾವಗಳ ಕುರಿತು ಶಿಕ್ಷಕನಿಗೆ ಅರಿವು ಮೂಡಿಸುತ್ತದೆ. ಯಾವುದು? ಕಲಿಕಾಕಾರ. ನೆಕ್ಸ್ಟ್ ಕಲಿಕಾ ಅನುಭವ, ಶಿಕ್ಷಣ ಮತ್ತು ಬೋಧನೆಯ ಯಶಸ್ಸು ಶಿಕ್ಷಕ ಸಂಘಟಿಸಿದ ಕಲಿಕಾ ಅನುಭವಗಳನ್ನು ಆಧರಿಸಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕಲಿಕಾ ಪ್ರಕ್ರಿಯೆ, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಸಿದ್ಧಾಂತಗಳು ಮತ್ತು ಕಾರಕಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಯಾವುದು? ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ. ಇನ್ನು ಕಲಿಕಾ ಸನ್ನಿವೇಶ, ಪರಿಣಾಮಕಾರಿ ಕಲಿಕೆಗೆ ಶಿಕ್ಷಕನು ಎಂತಹ ಕಲಿಕಾ ಸನ್ನಿವೇಶಗಳನ್ನು ಸೃಷ್ಟಿಸಬೇಕು ಎಂಬುದನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ತಿಳಿಸುತ್ತದೆ ಅಂತಕ್ಕಂಥದ್ದು. ಇನ್ನು ಶಿಕ್ಷಕ ಬೋಧಕ, ಶಿಕ್ಷಕನ ಆಸಕ್ತಿ, ಅಭಿರುಚಿ, ವ್ಯಕ್ತಿತ್ವ, ಬೋಧನಾ ಸಾಮರ್ಥ್ಯ ಮತ್ತು ಸಹಜ ಪ್ರವೃತ್ತಿಗಳ ಬಗ್ಗೆ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ತಿಳಿಸುತ್ತೆ. ಇನ್ನು ಕಲಿಕಾ ಫಲಗಳ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನದಲ್ಲಿ ಸಂಖ್ಯಾಶಾಸ್ತ್ರೀಯ ವಿಧಾನವನ್ನು ಬಳಸಬೇಕಂತ ಹೇಳುತ್ತೆ. ಅಂದರೆ ಅಂಕಿ ಸಂಖ್ಯೆ ವಿಧಾನವನ್ನು ಬಳಸಬೇಕು ಅಂತೇಳಿ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ತಿಳಿಸುತ್ತೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳು ಅಂತಕ್ಕಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳನ್ನು ನೋಡೋಣ ಅಂತಕ್ಕಂಥದ್ದು. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳು: ಶೈಕ್ಷಣಿಕ ಗುರಿಗಳು, ಸಾಧಿಸುವ ಕ್ರಮಗಳು, ಸೂಕ್ತ ಪ್ರಕ್ರಿಯೆಗಳು ಮತ್ತು ಯೋಜನೆ. ಇವೆಲ್ಲ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳು. ಶೈಕ್ಷಣಿಕ ಗುರಿಗಳು, ಆ ಶಿಕ್ಷಣವನ್ನು ಸಾಧಿಸುವ ಕ್ರಮಗಳು, ಸೂಕ್ತ ಪ್ರಕ್ರಿಯೆಗಳು ಮತ್ತು ಯೋಜನೆ ಅಂತಕ್ಕಂಥದ್ದು. ಇನ್ನು ತರಗತಿ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ. ಒಬ್ಬ ಬೋಧಿಸುವಂಥ ತರಗತಿಯ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಏಕೆ ಬೇಕಂತ ನೋಡ್ತಾ ಹೋದರೆ, ಮಗುವಿನ ಆಸಕ್ತಿ, ಅಭಿರುಚಿ ಮತ್ತು ಮನೋಭಾವಕ್ಕೆ ತಕ್ಕಂತೆ ಪಠ್ಯಕ್ರಮವನ್ನು ರೂಪಿಸಲು, ವಿವಿಧ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಂಡು ಪರಿಣಾಮಕಾರಿಯಾಗಿ ಬೋಧಿಸಲು ಶೈಕ್ಷಣಿಕ ಮನೋವಿಜ್ಞಾನ ಬೇಕು. ಇನ್ನು ಮಗುವನ್ನು ಅರ್ಥ ಮಾಡಿಕೊಳ್ಳಲು, ತರಗತಿಯಲ್ಲಿರುವಂಥ ಪ್ರತಿಯೊಂದು ಮಗುವನ್ನು ಅಧ್ಯಯನ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಬೋಧಿಸಬೇಕು. ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸಲು, ತರಗತಿಯ ಮಕ್ಕಳ ವರ್ತನೆ ಮಾರ್ಪಡಿಸಲು, ನೋಡಿ ತರಗತಿಯಲ್ಲಿರುವ ಮಕ್ಕಳ ವರ್ತನೆಗಳನ್ನು ಮಾರ್ಪಡಿಸಲು ಬೇಕು. ಇನ್ನು ಮಕ್ಕಳ ಶೈಕ್ಷಣಿಕ ಸಾಧನೆಗಳನ್ನು ಮೌಲ್ಯಮಾಪನ ಮಾಡಲು, ವೈಯಕ್ತಿಕ ಭಿನ್ನತೆಗಳನ್ನು ಅರಿತುಕೊಳ್ಳಲು, ಕಲಿಕಾ ಸಿದ್ಧಾಂತಗಳನ್ನು ಶೈಕ್ಷಣಿಕವಾಗಿ ಅನ್ವಯಿಸಲು, ಮಕ್ಕಳ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು, ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಮಾಡಲು, ಮಗುವಿನ ಮಾನಸಿಕ ಆರೋಗ್ಯ ಕಾಪಾಡಲು, ಶಿಕ್ಷಕರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು, ಕಲಿಕಾ ವರ್ಗಣೆ ಬಗ್ಗೆ ತಿಳಿಯಲು, ಎಲ್ಲ ಕಾರಣಗಳಿಂದಾಗಿ ತರಗತಿಯ ಶಿಕ್ಷಣಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಕಲಿಕೆಗೆ ನೀಡಿದ ಕೊಡುಗೆಗಳಂತಂದರೆ ಶಿಸ್ತಿನ ಸಮಸ್ಯೆ, ದೃಕ್ ಮತ್ತು ಶ್ರವಣೋಪಕರಣಗಳ ಬಳಕೆ, ಶಾಲೆ ಮತ್ತು ತರಗತಿ ನಿರ್ವಹಣೆ, ವೇಳಾಪಟ್ಟಿ, ಸಹಪಠ್ಯ ಚಟುವಟಿಕೆಗಳು, ಶೈಕ್ಷಣಿಕ ಅನ್ವೇಷಣೆಗಳ ಬಳಕೆ, ಪಠ್ಯಪುಸ್ತಕದ ರಚನೆ. ಇಷ್ಟೆಲ್ಲ ಏನಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ ಕಲಿಕೆಗೆ ನೀಡಿರ್ತಕ್ಕಂಥ ಕೊಡುಗೆಗಳು. ನೋಡಿ, ಶಿಸ್ತನ್ನು ಅಳವಡಿಸಿಕೊಳ್ಳಲು ಸಹಾಯಕವಾಗಿದೆ. ಬೋಧಿಸಬೇಕಾದರೆ ದೃಕ್ ಮತ್ತು ಶ್ರವಣೋಪಕರಣಗಳನ್ನು ಬಳಸೋದು, ಶಾಲೆ ಮತ್ತು ತರಗತಿಯ ನಿರ್ವಹಣೆ, ವೇಳಾಪಟ್ಟಿ ಟೈಮ್ ಟೇಬಲನ್ನು ರಚಿಸಲು, ಸಹಪಠ್ಯ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಲು, ಶೈಕ್ಷಣಿಕ ಅನ್ವೇಷಣೆಗಳ ಬಳಕೆ ಮತ್ತು ಪಠ್ಯಪುಸ್ತಕದ ರಚನೆ. ಈ ಎಲ್ಲ ಕಾರಣಗಳಿಂದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಕಲಿಕೆಗೆ ನೀಡಿರುವ ಕೊಡುಗೆಗಳು ಅಂತಕ್ಕಂಥದ್ದು. ಇನ್ನು ಮನೋವಿಜ್ಞಾನದ ಪ್ರಮುಖ ಕೃತಿಗಳು ಮತ್ತು ಪತ್ರಿಕೆಗಳನ್ನು ಪ್ರಕಟಿಸಿದವರನ್ನು ನೋಡೋಣ. ಮನೋವಿಜ್ಞಾನದ ಪ್ರಮುಖ ಕೃತಿಗಳು ಮತ್ತು
ಪತ್ರಿಕೆಗಳು ಮತ್ತು ಅವುಗಳನ್ನು ಪ್ರಕಟಿಸಿದವರು ಯಾರ್ಯಾರಪ್ಪ ಅಂತ ನೋಡ್ತಾ ಹೋದರೆ ದಿ ಥಿಯರಿ ಆಫ್ ಒಂದು ಕಡೆ ಕೃತಿಗಳು ವರ್ಷ ಮತ್ತು ಕೃತಿ ರಚನಾಕಾರರಿದೆ. ದಿ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಈ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ಅಬ್ರಾಮ್ ಮಾಸ್ಲೋ. ನೋಡಿ, ದಿ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಕೃತಿಯನ್ನು ರಚಿಸಿದವರು ಯಾರು? ಅಬ್ರಹಾಂ ಮಾಸ್ಲೋ. ನೆಕ್ಸ್ಟು ದಿ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಸಿಗ್ಮಂಡ್ ಫ್ರೈಡ್ ಅವರು ರಚಿಸ್ತಾರೆ. ಯಾವುದು? ದಿ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಎಂಬ ಕೃತಿಯನ್ನು. ಇನ್ನು ಇಂಟ್ರೊಡಕ್ಷನ್ ಟು ಸೈಕೋ ಅನಾಲಿಸಿಸ್ ಈ ಕೃತಿಯನ್ನು ರಚಿಸಿದವರು ಕೂಡ ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥವ್ರೆ. ಇನ್ನು ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಸೈಕಾಲಜಿ ವಿಲಿಯಂ ಜೇಮ್ಸ್ ಅವರು ರಚಿಸ್ತಾರೆ. ಇಂಡಿಯನ್ ಜರ್ನಲ್ ಆಫ್ ಸೈಕಾಲಜಿ ಎನ್ ಸೇನ್ ಗುಪ್ತಾ, ಅದೇ ಹೇಳಿದ್ವಲ್ಲ, ನರೇಂದ್ರನಾಥ್ ಸೇನ್ ಗುಪ್ತಾ ಅವರು ರಚಿಸ್ತಾರೆ. ದಿ ಸ್ಕೂಲ್ ಆ್ಯಂಡ್ ಸೊಸೈಟಿ ಜಾನ್ ಡೂಯಿ. ಡೆಮೊಕ್ರಸಿ ಆ್ಯಂಡ್ ಎಜುಕೇಷನ್ ಜಾನ್ ಡೂಯಿ. ಸೈನ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ B.F. ಸ್ಕಿನ್ನರ್ ಅವರ ಪ್ರಮುಖ ಕೃತಿ ಅಂತಕ್ಕಂಥದ್ದು. ಇನ್ನು ಮೋಟಿವೇಶನ್ ಆ್ಯಂಡ್ ಪರ್ಸ್ನಾಲಿಟಿ ಅಬ್ರಹಾಂ ಮಾಸ್ಲೋ ಅವರು ರಚಿಸ್ತಾರೆ. ಸೋಷಿಯಲ್ ಸೈಕಾಲಜಿ ಎನ್ ಸೇನ್ ಗುಪ್ತಾ ಮತ್ತು R.K. ಮುಖರ್ಜಿ ಅವರು ರಚಿಸ್ತಕ್ಕಂಥದ್ದು. ನೆಕ್ಸ್ಟ್ ಬಿಹೇವಿಯರಿಸಮ್ ಇದನ್ನು J.B. ವ್ಯಾಟ್ಸನ್ ಅವರು ರಚಿಸ್ತಾರೆ. ನೆಕ್ಸ್ಟ್ ಸೈಕಾಲಜಿ ಅಂತಕ್ಕಂಥ ಕೃತಿಯನ್ನು ರುಡಾಲ್ಫ್ ಗೋಖಲೆ ಅವರು ರಚಿಸ್ತಾರೆ. ಯಾಕಂದರೆ ಸೈಕಾಲಜಿ ಪದವನ್ನು ಬಳಸಿದ ಮೊದಲ ವ್ಯಕ್ತಿ ಈತ. ಯಾರು? ರುಡಾಲ್ಫ್ ಗೋಖೆಲ್ ಅಂತಕ್ಕಂಥವ್ರು. ಇನ್ನು ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಇದನ್ನು ಬಳಸಿದವರು ಯಾರಪ್ಪ ಅಂದರೆ B.F. ಸ್ಕಿನ್ನರ್ ಅವರು ಬಳಸ್ತಾರೆ ಅಂತಕ್ಕಂಥದ್ದು. ಕಲಿವಿನ ವಿಜ್ಞಾನ ಮತ್ತು ಬೋಧನಾ ಕಲೆ ಈ ಕೃತಿ ಬರೆದವರು ಯಾರಪ್ಪ ಅಂದರೆ B.F. ಸ್ಕಿನ್ನರ್ ಅವರು ಬರೀತಾರೆ. ಇನ್ನು ಕೊನೆಯದಾಗಿ ಮನೋವಿಜ್ಞಾನದ ಪ್ರಯೋಗಗಳು ಮತ್ತು ಬಳಸಿದ ಪ್ರಾಣಿಗಳನ್ನು ನೋಡೋಣ ಅಂತಕ್ಕಂಥದ್ದು. ಮನೋವಿಜ್ಞಾನದ ಪ್ರಯೋಗಗಳು ಮತ್ತು ಬಳಸಿದ ಪ್ರಾಣಿಗಳು ಯಾವ್ಯಾವ ಪ್ರಯೋಗದಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಯಾರು ಬಳಸ್ತಾರೆ ಅಂತ ನಾವು ನೋಡ್ತಾ ಹೋದರೆ ನೋಡ್ಬೋದು ನೀವು. ಇಲ್ಲಿ ಒಂದು ಕಡೆ ಪ್ರಾಣಿ ಪಕ್ಷಿ ವಸ್ತುಗಳಿದೆ, ಇನ್ನೊಂದು ಕಡೆ ಮನೋವಿಜ್ಞಾನದ ಪ್ರಯೋಗಗಳು. ಆ ಪ್ರಯೋಗವನ್ನು ನಡೆಸಿದವರು ಬೆಕ್ಕು. ಈ ಬೆಕ್ಕನ್ನು ಯಾವ ಪ್ರಯೋಗದಲ್ಲಿ ನಡೆಸಲಾಗುತ್ತಂದರೆ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ, ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಅಂತ ಕರಿತೀವಿ. ಈ ಸಿದ್ಧಾಂತವನ್ನು ಈ ಪ್ರಯೋಗವನ್ನು ನಡೆಸಿದವರು ಯಾರಪ್ಪ ಅಂದರೆ ಎಡ್ವರ್ಡ್ ಥಾರ್ನ್ಡೈಕ್. ಬೆಕ್ಕನ್ನು ತನ್ನ ಪ್ರಯೋಗದಲ್ಲಿ ಬಳಸಿರ್ತಕ್ಕಂಥ ವ್ಯಕ್ತಿ ಯಾರು? ಎಡ್ವರ್ಡ್ ಥಾರ್ನ್ಡೈಕು. ಇನ್ನು ಚಿಂಪಾಂಜಿ ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಬಳಸ್ತಾರೆ. ಯಾರು? ಗೆಸ್ಟಾಲ್ಟ್ ಪಂಥದವರು ಬಳಸ್ತಾರೆ. ಮುಖ್ಯವಾಗಿ ಕೊಹ್ಲರ್ ಅವರು ಬಳಸ್ತಾರೆ. ಚಿಂಪಾಂಜಿಯನ್ನು ಯಾವ ಸಿದ್ಧಾಂತದಲ್ಲಿ ಯಾವ ಪ್ರಯೋಗದಲ್ಲಿ ಬಳಸ್ತಾರೆ? ಒಳನೋಟ ಕಲಿಕಾ ಸಿದ್ಧಾಂತ, ಇನ್ಸೈಟ್ ಲರ್ನಿಂಗ್ ಥಿಯರಿ ಅಂತ ಕರಿತೀವಲ್ಲ, ಗೆಸ್ಟಾಲ್ಟ್ ಪಂಥದವರು ಮುಖ್ಯವಾಗಿ ಕೊಹ್ಲರ್ ಅವರು ಬಳಸ್ತಕ್ಕಂಥದ್ದು. ಇನ್ನು ಪಾರಿವಾಳ ಮತ್ತು ಇಲಿ ಇವೆರಡನ್ನು ತನ್ನ ಸಿದ್ಧಾಂತದಲ್ಲಿ ಬಳಸಿದವರು ಯಾರಪ್ಪ ಅಂದರೆ B.F. ಸ್ಕಿನ್ನರ್. ಇವರು ಈ ಪಾರಿವಾಳ ಮತ್ತು ಇಲಿಯನ್ನು ಬಳಸ್ತಾರೆ. ಯಾವುದಪ್ಪ ಅಂದರೆ ಕ್ರಿಯಾಜನ್ಯ ಸಿದ್ಧಾಂತ, ಅಂದರೆ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಅಂತ ಕರಿತೀವಿ. ಇನ್ನು ನಾಯಿಯನ್ನು ತನ್ನ ಸಿದ್ಧಾಂತದಲ್ಲಿ ಬಳಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಇವಾನ್ ಪಾವ್ಲೋ, ಅಂದರೆ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಅಂತ ಕರಿತೀವಿ. ಈ ಒಂದು ಪ್ರಯೋಗದಲ್ಲಿ ಬಳಸ್ತಾರೆ. ಯಾವುದನ್ನು? ನಾಯಿಯನ್ನು. ಇನ್ನು ಅಲ್ಬರ್ಟ್ ಅಂತಕ್ಕಂಥ ಮಗುವನ್ನು ಅಭಿಜಾತ ಸೋಪಾದಿತ ಅನುಬಂಧನ, ಅಂದರೆ ಕ್ಲಾಸಿಕಲ್ ರೆಸ್ಪಾಂಡೆಂಟ್ ಕಂಡೀಷನಿಂಗ್ ಥಿಯರಿ ಅಂತ ಕರಿತೀವಿ. J.B. ವ್ಯಾಟ್ಸನ್ ಮತ್ತು ರೇನರ್ ಇವರಿಬ್ಬರು ಸೇರಿ ಅಲ್ಬರ್ಟ್ ಮಗುವನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಇನ್ನು ಬಿಳಿ ಮೊಲವನ್ನು ತನ್ನ ಸಿದ್ಧಾಂತದಲ್ಲಿ ಬಳಸಿದವರು ಅಂದರೆ ಶಾಸ್ತ್ರೀಯ ಅಥವಾ ಅನುಬಂಧಿತ ಕಲಿಕಾ ಸಿದ್ಧಾಂತ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಕರಿತೀವಲ್ಲ, J.B. ವ್ಯಾಟ್ಸನ್ ಅವರು ಬಳಸ್ತಾರೆ. ಬಿಳಿ ಮೊಲ ಮತ್ತು ಅಲ್ಬರ್ಟ್ ಮಗುವನ್ನು ಇಟ್ಟುಕೊಂಡು J.B. ವ್ಯಾಟ್ಸನ್ ಅವರು ಏನು ಮಾಡ್ತಾರೆ? ಒಂದು ಪ್ರಯೋಗವನ್ನು ನಡೆಸ್ತಾರೆ ಅಂತಕ್ಕಂಥದ್ದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಇನ್ನು ಬೇಬಿ ಡಾಲ್ ಪ್ರಯೋಗ ನಡೆಸಿದವರು. ಬೇಬಿ ಡಾಲನ್ನು ತನ್ನ ಸಿದ್ಧಾಂತದಲ್ಲಿ ಒಂದು ವಸ್ತುವನ್ನಾಗಿ ಬಳಸಿಕೊಂಡು ಪ್ರಯೋಗ ನಡೆಸಿದವರು ಯಾರಪ್ಪ ಅಂದರೆ ಅಲ್ಬರ್ಟ್ ಬಂಡೂರ. ಯಾವುದು ಇವ್ರದ್ದು ಸಿದ್ಧಾಂತ? ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಮಂಡಿಸ್ತಾರೆ. ನೆನ್ಪಿಟ್ಕೊಳ್ರಿ. ಬೆಕ್ಕನ್ನು ಬಳಸಿದವರು ಯಾರು? ಎಡ್ವರ್ಡ್ ಥಾರ್ನ್ಡೈಕ್ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದಲ್ಲಿ. ಚಿಂಪಾಂಜಿ ಮೇಲೆ ಪ್ರಯೋಗ ನಡೆಸಿದವರು ಯಾರು? ಗೆಸ್ಟಾಲ್ಟ್ ಪಂಥದವರು, ಮುಖ್ಯವಾಗಿ ಕೊಹ್ಲರ್ ಒಳನೋಟ ಕಲಿಕಾ ಸಿದ್ಧಾಂತ. ಪಾರಿವಾಳ ಮತ್ತು ಇಲಿಯನ್ನು ಬಳಸಿದವರು ಯಾರು?
ಕ್ರಿಯಾಜನ್ಯ ಸಿದ್ಧಾಂತದಲ್ಲಿ BF ಸ್ಕಿನ್ನರ್ ಅವರು ಬಳಸ್ತಾರೆ. ನಾಯಿಯನ್ನು ಬಳಸಿದವರು ಯಾರು? ಇವನ್ ಪಾವ್ಲಾ. ಅಭಿಜಾತ ಸೋಪಾದಿತ ಸಿದ್ಧಾಂತದಲ್ಲಿ ಬಳಸ್ತಾರೆ. ಅಲ್ಬರ್ಟ್ ಮಗುವನ್ನು ಬಳಸಿದವರು ಯಾರು? JB ವ್ಯಾಟ್ಸನ್ ಮತ್ತು ರೇನರ್. ಬಿಳಿ ಮೊಲವನ್ನು ಬಳಸಿದವರು ಯಾರು? JB ವ್ಯಾಟ್ಸನ್. ಬೇಬಿ ಡಾಲ್ ಅಂತಕ್ಕಂಥ ಒಂದು ಪ್ರಯೋಗ ನಡೆಸಿದವರು ಯಾರು? ಅಲ್ಬರ್ಟ್ ಬಂಡೂರ. ಯಾವ ಸಿದ್ಧಾಂತದಲ್ಲಿ? ಸಾಮಾಜಿಕ ಕಲಿಕಾ ಸಿದ್ಧಾಂತದಲ್ಲಿ ಮಂಡಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಕೊನೆಯದಾಗಿ ಈ ಸಾಮಾಜಿಕ ಸಾಂಸ್ಕೃತಿಕ ಕಲಿಕೆಯನ್ನು ಹೇಳಿದವರು ಯಾರು? ವೈಗೋಟೋಸ್ಕಿ. ಪದ ಸೋಪಾದಿತ ಸಿದ್ಧಾಂತ ರಾಬರ್ಟ್ ಗ್ಯಾಗ್ನೆ. ಅನ್ವೇಷಣ ಕಲಿಕೆ ಸಿದ್ಧಾಂತ ಬ್ರೂನರು. ಅರ್ಥಪೂರ್ಣ ಕಲಿಕೆ ಡೇವಿಡ್ ಆಸೋಬೆಲ್. ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ಲೂಮ್ಸ್. ಜ್ಞಾನಾತ್ಮಕ ಬೆಳವಣಿಗೆ ಜೀನ್ ಪಿಯಾಜೆ. ಸಂಕೇತಾತ್ಮಕ ಕಲಿಕೆ ಎಡ್ವರ್ಡ್ ಟೋಲ್ಮ್ಯಾನ್. ಇವೆಲ್ಲ ನೆನ್ಪಿಟ್ಕೋಬೇಕು. ಸಾಮಾಜಿಕ ಸಾಂಸ್ಕೃತಿಕ ಕಲಿಕೆ ಯಾರ್ದು? ವೈಗೋಟಸ್ಕಿದು. ಪದ ಸೋಪಾದಿತ ಸಿದ್ಧಾಂತ ಯಾರ್ದು? ರಾಬರ್ಟ್ ಗ್ಯಾಗ್ನೆದು. ಅನ್ವೇಷಣ ಕಲಿಕೆ ಯಾರ್ದು? ಬ್ರೂನರು. ಅರ್ಥಪೂರ್ಣ ಕಲಿಕೆ ಡೇವಿಡ್ ಆಸುಬೆಲ್ಲು. ಪ್ರಭುತ್ವ ಕಲಿಕೆ ಬೆಂಜಮಿನ್ ಬ್ಲೂಮ್ಸು. ಜ್ಞಾನಾತ್ಮಕ ಬೆಳವಣಿಗೆ ಜಿನ್ ಪಿಯಾಜೆ. ಸಂಕೇತಾತ್ಮಕ ಕಲಿಕೆ ಎಡ್ವರ್ಡ್ ಟೋಲ್ಮಾನ್. ಇವೆಲ್ಲ ನೆನ್ಪಿಟ್ಕೋಬೇಕು. ಜೊತೆಗೆ ಇವರೆಲ್ಲರೂ ಯಾವ ಪ್ರಾಣಿಗಳನ್ನು ಯಾವ್ಯಾವ ಇದರಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿದೆ ಅಂತಕ್ಕಂಥದ್ದು. ಓಕೆ ಸ್ಪರ್ಧಾರ್ಥಿಗಳೇ, ಇಂದಿನ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ಪರ್ಧಾರ್ಥಿಗಳೇ, ಮುಂದಿನ ಒಂದು ವಿಡಿಯೋಗಳಲ್ಲಿ ಮನೋವಿಜ್ಞಾನದ ವಾದಗಳು ಮತ್ತು ಪಂಥಗಳ ಬಗ್ಗೆ ಒಂದೊಂದು ನೋಡೋಣ ಅಂತಕ್ಕಂಥದ್ದು. ಈ ಅವಲೋಕನ ವಿಧಾನ, ಅಂತರವಲೋಕನ ವಿಧಾನ, ಪರೀಕ್ಷಾ ವಿಧಾನ, ಇವೆಲ್ಲವನ್ನು ಪ್ರಾಯೋಗಿಕ ವಿಧಾನ ಮುಂದಿನ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಮುಖವಾಗಿರುವ ಒಂದು ಅಧ್ಯಾಯಗಳೇ ಅವು. ಯಾಕಂದರೆ ಆ ಅಧ್ಯಾಯಗಳಿಂದ ಸಾಕಷ್ಟು ಪ್ರಶ್ನೆಗಳು HSTR, GPSTR, TET ಎಕ್ಸಾಮ್ಗಳಲ್ಲಿ ಸುಮಾರು ಸಲ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದಕ್ಕಾಗಿ ಏನಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.